ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಕೊನೆಗೂ 48 ಗಂಟೆಗಳು ಕಳೆದ ಮೇಲೆ ಕೆಇ ಅವರು ತಮ್ಮ ಸರ್ವರ್ ಅನ್ನ ಅರ್ಧಂಬರ್ಧ ಸರಿ ಮಾಡಿಬಿಟ್ಟು ತಮ್ಮ ಒಂದು ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅನ್ನು ಕೂಡ ರಿವೈಸ್ ಮಾಡಿರುವಂತದ್ದು. ಸೊ ಅರ್ಧಂಬರ್ಧ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ 15 ನಿಮಿಷದ ಹಿಂದೆನೂ ಕೂಡ ಚೆಕ್ ಮಾಡಿದ್ದೀನಿ. ಸೊ ನಾನು ಹೇಳ್ತಾ ಇರೋದೇನಾದ್ರೂ ತಪ್ಪು ಅಂತಂದ್ರೆ ಏನು, ನೀವು ಈ ವಿಡಿಯೋವನ್ನು ನೋಡುವಂತ ಹೊತ್ತಿಗೆ ಅದರ ಸ್ಪೀಡ್ ಕೂಡ ಜಾಸ್ತಿ ಆದ್ರೆ ದಯವಿಟ್ಟು ನನಗೆ ತಿಳಿಸ್ಕೊಡಿ, ನಾನು ಕೂಡ ಟ್ರೈ ಮಾಡ್ತೀನಿ. ಬಟ್ 15 ನಿಮಿಷದ ಹಿಂದೆ ಕೂಡ ಚೆಕ್ ಮಾಡಿದ್ದೀನಿ. ಸೊ ಕೆಇಎ ಸರ್ವರ್ ಅಲ್ಲಿ ಲಾಗಿನ್ ಆಗಿರ್ಬಹುದು ಅಥವಾ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಪೇಜ್ ಓಪನ್ ಆಗೋದಾಗಿರ್ಬಹುದು, ಇದು ಬಹಳ ಫಾಸ್ಟ್ ಆಗಿ ಆಗ್ತದ. ಆದ್ರೆ ಚಾಯ್ಸ್ ಎಂಟ್ರಿ ಸೆಲೆಕ್ಟ್ ಮಾಡಿದ್ಮೇಲೆ ಸಬ್ಮಿಟ್ ಆಗ್ತಾ ಇರ್ಲಿಲ್ಲ. ಅದ್ರ ಜೊತೆಗೆ ಡೌನ್ಲೋಡ್ ಚಲನ್ ಅಂತ ಕ್ಲಿಕ್ ಮಾಡಿದಾಗ ಸೊ ಮುಂದಿನ ಪೇಜ್ ಇಮಿಡಿಯೇಟ್ ಓಪನ್ ಆಗ್ತದ. ಬಟ್ ಯಾವುದೋ ಒಂದು ಬ್ಯಾಂಕ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಮಾಡಿದಾಗ ಚಲನ್ ಡೌನ್ಲೋಡ್ ಆಗ್ತಾ ಇರ್ಲಿಲ್ಲ. ಸೊ ಇವೆಲ್ಲ ಪ್ರಾಬ್ಲಮ್ಗಳಿತ್ತು. ಬಟ್ ಈಗ ಸಾಲ್ವ್ ಆದ್ರೆ ಅದು ನಮ್ಮ ಪುಣ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಡೇಟ್ ಏನು ಎಕ್ಸ್ಟೆಂಡ್ ಆಗಿದೆ, ಹಾಗಾದ್ರೆ ಡೇಟ್ ಏನು ಬಹಳ ಎಕ್ಸ್ಟೆಂಡ್ ಅಂತ ಅಲ್ಲ, ಒಂದು ದಿವಸ ಎಕ್ಸ್ಟೆಂಡ್ ಆಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು 3ನೇ ತಾರೀಕಿತ್ತು. ಚಾಯ್ಸ್ 1 ಅನ್ನು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಅನ್ನ ಪೇಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರು 10,000 ರೂಪಾಯಿಯನ್ನ ಪೇಮೆಂಟ್ ಮಾಡೋದಾಗಿರ್ಬೋದು, ಅದು ನಾಳೆಯ ಬದಲಾಗಿ ನಾಡಿದ್ದು ಅಂದ್ರೆ 3ನೇ ತಾರೀಕಿಗೆ ಮುಂದೆ ಹಾಕಿದ್ದಾರೆ. ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಪೇಮೆಂಟ್ ಆದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು 4ನೇ ತಾರೀಕು 5:30 ತನಕ ಕೊಟ್ಟಿದ್ದಾರೆ. ನಿಮ್ಮ ಕಾಲೇಜಿಗೆ ಹೋಗಿ ಚಾಯ್ಸ್ 1 ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ 6:30 ತನಕ ಸಮಯವನ್ನ ಕೊಟ್ಟಿದ್ದಾರೆ. ಯಾವಾಗ? 4ನೇ ತಾರೀಕು 6:30 ತನಕ ಸಮಯವನ್ನ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಕೆಇ ಅವರು ಒಂದು ಲೈನ್ ಸೇರಿಸಬೇಕಿತ್ತು. ಯಾಕೆ ಅಂದ್ರೆ ಕಳೆದ 48 ಗಂಟೆಗಳಿಂದ ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಫ್ರಸ್ಟ್ರೇಷನ್ ಒಳಗಾಗಿದ್ರು, ಬೇಜಾರಾಗಿದ್ರು, ಅವರಿಗೆ ಅವ್ರ ಮೇಲೆ ಡೌಟ್ ಬರ್ತಿತ್ತು. ಈ ಎಲ್ಲ ಕಾರಣಕ್ಕೆ, ಈ ಎಲ್ಲ ಪರಿಸ್ಥಿತಿಗೆ ದೂಕಿದಂತಹ ಕೆಇಯ ಸರ್ವರ್ ಕಾರಣದಿಂದ, ಸೊ ಸರ್ವರ್ ಎರರ್ ಇತ್ತು, ಆ ಕಾರಣಕ್ಕೆ ನಾವು ಮುಂದೆ ಹಾಕ್ತಾ ಇದೀವಿ ಅಂತ ಒಂದು ಲೈನ್ ಕೊಡ್ಬೋದಿತ್ತು. ಬಟ್ ಇರ್ಲಿ. ಬಟ್ ನಾನು ಹೇಳೋದು, ಇದು 1 ಸಾರಿ 2 ಸಾರಿ 3 ಸಾರಿ ಆದ್ರೆ ಅಡ್ಡಿಲ್ಲ. ಪ್ರತಿ ಸಾರಿನೂ ಕೆಇ ಅವರ ಸರ್ವರ್ ಅಲ್ಲಿ ಇದೇ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಇ ಅವರ ಕೆಲಸ ಆಗ್ಬೇಕು. ಅಥವಾ ಆ ಇಚ್ಛಾಶಕ್ತಿನೇ ಇಲ್ವಾ, ನನಗದು ಕೂಡ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಆ ಒಂದು ಕೆಇಎ ಸರ್ವರ್ ಏನಿದೆ, ಆ ಸರ್ವರ್ ನ ಹ್ಯಾಂಡಲ್ ಮಾಡ್ತಾ ಇರುವಂತ ಟೆಕ್ನಿಕಲ್ ಟೀಮ್ ಏನಿದೆ, ಅಥವಾ ಆ ಟೆಕ್ನಿಕಲ್ ಟೀಮಿಗೆನೆ ಗೊತ್ತಾಗ್ತಾ ಇಲ್ವಾ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಏನು ತಾಂತ್ರಿಕ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಸ್ಟಾರ್ಟಿಂಗ್ ಫ್ರಮ್ ಅಪ್ಲಿಕೇಶನ್ ಫಾರ್ಮ್ ಈ ಪ್ರಾಬ್ಲಮ್ ಏನಿದೆ ಇದು ಸಾಲ್ವ್ ಆಗಿಲ್ಲ. ಪ್ರತಿ ವರ್ಷದ ಪ್ರಾಬ್ಲಮ್ ಈ ವರ್ಷನೂ ಕಂಟಿನ್ಯೂ ಆಗಿದೆ. ಸೊ ಆ ಕಾರಣಕ್ಕೆ ಡೇಟ್ ಏನು ಎಕ್ಸ್ಟೆಂಡ್ ಆಗಿದೆ. ಆದ್ರೆ ನನ್ನ ರಿಕ್ವೆಸ್ಟ್ ಕೆಇ ಅವರಿಗಿಷ್ಟೇ, ತಮ್ಮ ಒಂದು ಸರ್ವರ್ ಅನ್ನ ಅಟ್ಲೀಸ್ಟ್ ಈ ಶೆಡ್ಯೂಲ್ಗೆ ತಕ್ಕ ಹಾಗೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಪಾಲಿಸುವ ಹಾಗೆ ತಮ್ಮ ಸರ್ವರ್ ಇಂಪ್ರೂವ್ ಆಗ್ಲಿ. ಆಲ್ರೆಡಿ ಆಗಿದ್ರೆ ಬಹಳ ಖುಷಿ, ಆಗಿಲ್ಲ ಅಂದ್ರೆ ದಯವಿಟ್ಟು ಆಗ್ಲಿ. ಹಂಗಾಯ್ತು ಅಂತ ಅಂದ್ರೆ ನೀವು 3ನೇ ತಾರೀಕು ಏನು ಕೊಟ್ಟಿದ್ದೀರಿ ಅಥವಾ 4ನೇ ತಾರೀಕು ಅಡ್ಮಿಷನ್ ಟೈಮ್ ಕೊಟ್ಟಿದ್ದೀರಿ, ನಾವು ಖುಷಿಯಿಂದ ಹೋಗಿ ಅಡ್ಮಿಷನ್ ನ ತಗೋತೀವಿ. ಯಾಕಂದ್ರೆ ಇದು ಬರೀ 1 ದಿವಸ 2 ದಿವಸದ ಕಥೆ ಅಲ್ಲ. ಲಾಸ್ಟ್ 48 ಅವರ್ಸ್ ಇಂದ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ನಿನ್ನೆ ಪೂರ್ತಿ ಕಾದ್ರು, ಇವತ್ತು 5:30 6 ಗಂಟೆ ತನಕನೂ ಕಾದ್ರು. ಅದಾದ್ಮೇಲೆ ಫೈನಲಿ ನಮಗೊಂದು ನೋಟಿಫಿಕೇಶನ್ ಬಂತು. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ಬಿಡ್ತೀನಿ ನಾನಿಲ್ಲಿ. ಕ್ಯಾಲ್ಕುಲೇಟರ್ ಅಲ್ಲಿ ನೋಡಿ, ಈ ವರ್ಷ 750 ರೂಪಾಯಿಯನ್ನ ಕೆಇ ಅವರು ತಗೊಂಡಿದಾರಲ್ವಾ, 750 ರೂಪಾಯಿಯನ್ನ ತಗೊಂಡಿದ್ದಾರೆ. ಇಂಟು ಏನ್ ಮಾಡೋಣಂತೆ, ಜನರಲ್ ಆಗಿ ಥಿಂಕ್ ಮಾಡಿ. ನಮ್ಮ ವಿದ್ಯಾರ್ಥಿಗಳ ಸಮೂಹದಲ್ಲಿ 2.5 3 ಲಕ್ಷ 3,10,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ರು ಕೂಡ ಮಿನಿಮಮ್ ಅಂದ್ರೂ 2,50,000 ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ. ನಾವು ವರ್ಸ್ಟ್ ಕೇಸ್ ಸಿನಾರಿಯೋ ಅಂತ ತಗೊಂಡು 2 ಲಕ್ಷ ವಿದ್ಯಾರ್ಥಿಗಳೇ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಅನ್ಕೊಂಡ್ರು ಕೂಡ 750 ರೂಪಾಯಿ ಪ್ರತಿ ವಿದ್ಯಾರ್ಥಿಗೆ ತಗೊಂಡಿರೋದಕ್ಕೆ 2 ಲಕ್ಷ ವಿದ್ಯಾರ್ಥಿಗಳ ಜೊತೆ ಅದನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರುವಂತ ಆನ್ಸರ್ 15 ಕೋಟಿ ರೂಪಾಯಿಗಳು. ನಾನು ಕೇಳ್ತಾ ಇರುವಂತ ಕ್ವಶನ್ ಇಷ್ಟೇ, ಈ 15 ಕೋಟಿ ರೂಪಾಯಿಯಲ್ಲಿ ಕೆಇ ಅವರು ಒಂದು ಹೊಸ ಸರ್ವರ್ ಅನ್ನ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ? ಹಾಗಾದ್ರೆ ದಯವಿಟ್ಟು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ಲಿ. ನನಗನ್ಸೋ ಪ್ರಕಾರ ಒಂದು ಒಳ್ಳೆಯ ದಕ್ಷ
ಅಧಿಕಾರಿ ಪ್ರಸನ್ನ ಸರ್ ಅವರ ರೂಪದಲ್ಲಿ ಕೆಇ ಅವರಿಗೆ ದೊರೆತಿದೆ. ಬಟ್ ಪ್ರಸನ್ನ ಸರ್ ಅವರ ಕೈಯಲ್ಲೂ ಸಿಗದೇ ಇರುವಂತಹ ಕೆಲವೊಂದು ಸಮಸ್ಯೆಗಳು ಕೆಇಯಲ್ಲಿ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಅವರೇ ಆನ್ಸರ್ ಅನ್ನ ಕೊಡಬೇಕು. ಮಾಡ್ತಾ ಇರುವಂತ ಕೆಲಸಗಳೆಲ್ಲ ಚೆನ್ನಾಗಿದೆ, ಬಟ್ ಸರ್ವರ್ ಅಂತ ವಿಷಯ ಬಂದಾಗ ನಮ್ಮ ವಿದ್ಯಾರ್ಥಿಗಳಲ್ಲಿ ಇಷ್ಟು ಸಿಟ್ಟು ಬರ್ತಾ ಇದೆ, ಬೇಜಾರಾಗ್ತಾ ಇದೆ ಕೆಇ ಸರ್ವರ್ ಬಗ್ಗೆ ಅಂತ ಅಂದ್ರೆ ಅವರ ಫ್ರಸ್ಟ್ರೇಷನ್ ಅನ್ನು ಅರ್ಥ ಮಾಡ್ಕೊಳ್ಳುವಂತ ಕೆಲಸವನ್ನ ಕೆಇ ಅವರು ಮಾಡ್ತಾ ಇಲ್ಲ. ನಿಮ್ಗೆ ಇಲ್ಲೇ ಸಿಂಪಲ್ ಕ್ಯಾಲ್ಕುಲೇಷನ್ ತೋರಿಸಿದೀನಿ. ಒಂದು 15 ಕೋಟಿ ರೂಪಾಯಿಯಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಟೆಕ್ನಿಕಲ್ ಈ ಟೆಕ್ನಿಕಲ್ ಇಶ್ಯೂ ಅನ್ನ ಸಾಲ್ವ್ ಮಾಡುವಂತ ಒಂದು ಒಳ್ಳೆಯ ಕಂಪನಿ ಸಿಗೋದಿಲ್ವ? ಹಾಗಾದ್ರೆ ನಮಗೆ ವರ್ಷಕ್ಕೆ 15 ಕೋಟಿ, ಇದು ನಾ ಮಿನಿಮಮ್ ಹೇಳ್ತಾ ಇದ್ದೀನಿ. ಇದೇ ನೀವು 2.5 ಲಕ್ಷ ಮಾಡಿದ್ರೆ ಮತ್ತೆ ಬೇರೆ ಆಗ್ತದ, 3 ಲಕ್ಷ ಮಾಡಿದ್ರೆ ಮತ್ತೆ ಬೇರೆ ಆಗ್ತದ. ಮಿನಿಮಮ್ 15 ಕೋಟಿ ವೆಚ್ಚದಲ್ಲಿ ಒಂದು ಸರ್ವರ್ ಅನ್ನ ಸೆಟಪ್ ಮಾಡ್ಲಿಕ್ಕೆ ಆಗೋದಿಲ್ವ ಹಾಗಾದ್ರೆ? ಸೊ ಗೊತ್ತಿಲ್ಲ. ನಮ್ಮ ಕೆಇಎ ಇರೋದು ಬೆಂಗಳೂರಲ್ಲಿ. ಬೆಂಗಳೂರು ಅಂತ ಟೆಕ್ ಸಿಟಿ, ಸಿಲಿಕಾನ್ ಸಿಟಿ ಅಂತಾನೆ ಕರೆದ್ಬಿಟ್ವಿ ನಾವು. ಸೊ ಇಂಥ ಕೇಸಲ್ಲಿ ಇಂಥ ಒಂದು ಸರ್ವರ್ ಬಗ್ಗೆ ನಾವು ಈ ರೀತಿ ಮಾತಾಡ್ಬೇಕಾಗಿದೆ. ಇದು ನಾವಷ್ಟೇ ಅಲ್ಲ, ಹೊರ ರಾಜ್ಯದವರು ಕೂಡ ಮಾತಾಡ್ತಾ ಇದ್ದಾರೆ ಈ ಒಂದು ವಿಷಯದಲ್ಲಿ. ಅಪ್ಲಿಕೇಶನ್ ಫಾರ್ಮ್ ಇಂದ ಹಿಡಿದು ಕೌನ್ಸಿಲಿಂಗ್ ಮುಗಿಯುವವರೆಗೂ ಕೂಡ ಇದೇ ಪ್ರಾಬ್ಲಮ್ ಅಂತ ಅಂದ್ರೆ, ಯಾವುದೋ ಒಂದು ಕಡೆ ಪ್ರಾಬ್ಲಮ್ ಇತ್ತು, ಫೈನ್, ಏನೋ ಒಂದು ಅರ್ಧ ತಾಸು ಪ್ರಾಬ್ಲಮ್ ಆಯ್ತು. ಪ್ರತಿ ಸಾರಿ ನಿಮಗೆ ಗೊತ್ತಿದೆ, ಅಂತಿಮ ಫಲಿತಾಂಶದ ಲಿಂಕ್ ಅಂತ ಕೊಡ್ತಾರೆ, ಹೌದಾ? ಅದು ಪ್ರೊವಿಷನಲ್ ರಿಸಲ್ಟ್ ಇರಬಹುದು, ಫೈನಲ್ ರಿಸಲ್ಟ್ ಇರಬಹುದು. ರೌಂಡ್ 1 ಆಯ್ತು, ರೌಂಡ್ 2 ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದಿರಿ. ಸೊ ಆ ಲಿಂಕ್ ಅನ್ನ ಕೊಟ್ಟು 1 ತಾಸು 2 ತಾಸು ವರ್ಕೇ ಆಗೋದಿಲ್ಲ ಆ ಲಿಂಕ್. ಅಂದ್ರೆ ಪ್ರತಿ ಸಾರಿನೂ ಇದು ಹೆಂಗ್ ಆಗ್ತದ ಅಂತ ಅಂದ್ರೆ, ಅಷ್ಟು ವಿದ್ಯಾರ್ಥಿಗಳ ಒಂದು ಪ್ರೆಷರ್ ಅನ್ನ ತಡ್ಕೊಳ್ಳೋ ಅಷ್ಟು ಬ್ಯಾಂಡ್ ವಿಡ್ತ್ ಇಲ್ವಾ ನಮ್ಮ ಸರ್ವರಿಗೆ? ಸೊ ಇದಕ್ಕೆಲ್ಲ ಆನ್ಸರ್ ಗಳನ್ನ ಕೆಇ ಅವರೇ ಕಂಡಿಡ್ಕೊಳ್ಳಿ. ಆದಷ್ಟು ಬೇಗ ಈ ಸರ್ವರ್ ಪ್ರಾಬ್ಲಮ್ ಏನಿದೆ, ಕೆಇ ಅಂದ್ರೆ ಸರ್ವರ್ ಪ್ರಾಬ್ಲಮ್ ಅನ್ನೋ ರೀತಿ ಆಗ್ಬಿಟ್ಟಿದೆ ಈಗ. ಸೊ ಆ ಒಂದು ಸೊಲ್ಯೂಷನ್ ಕಂಡಿಡ್ಕೊಳ್ಳೋ ಹಂಗಾಗ್ಲಿ ಆದಷ್ಟು ಬೇಗ. ಅಟ್ಲೀಸ್ಟ್ ಈ ಸೆಕೆಂಡ್ ರೌಂಡ್ ಆದ್ರೂ ಇನ್ಮೇಲೆ ಸರ್ವರ್ ಫಾಸ್ಟ್ ಆಗ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅವರ ಎಲ್ಲಾ ಪ್ರೊಸೀಜರ್ಗಳು ಮುಗಿಯೋ ಹಾಗೆ ಕೆಇ ಅವರು ವ್ಯವಸ್ಥೆ ಮಾಡಿ ಕೊಡ್ಲಿ ಅಂತ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೀನಿ. ಮುಗಿಸೋದಕ್ಕಿಂತ ಮುಂಚೆ ಶೆಡ್ಯೂಲ್ ಎಕ್ಸ್ಟೆಂಡ್ ಆಗಿದೆ, ಇನ್ನೂ 1 ದಿವಸ ಎಕ್ಸ್ಟೆಂಡ್ ಆಗಿದೆ. ಚಿಂತೆ ಮಾಡಬೇಡಿ, ಆರಾಮ್ಸೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ, ಚಾಯ್ಸ್ ಎಂಟ್ರಿಯನ್ನ ಮಾಡಿ ಫೀಸ್ ಅನ್ನ ಪೇಮೆಂಟ್ ಮಾಡಿ, ಯಾರು ಚಾಯ್ಸ್ 1 ತೆಗೆದುಕೊಂಡಿರ್ತಾರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಕೂಡ ತಗೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.